ಎಂತ ಇದು ದಾರಿಯಲ್ಲಿ ಹಬ್ಬದ ದಿನ? ಅಪ್ಪಯ್ಯ ಮಂಡ ಬಿಸಿ ಬೇಡ, ಸಣ್ಣ ಟ್ರಾಫಿಕ್ ಜಾಮು, ಎದೆ ಮೇಲೆ ಕಾಲಿಟ್ಟು ಹೋಗುವ. ನೀವು ಆ ಕಡೆ ಬನ್ನಿ, ನಾನು ಈಚೆ ಬರ್ತೇನೆ. ಅದು ನಮ್ಮ ಕಸ್ಟಮರ್ರು, ಆಯ್ತಲ್ಲ? ಎಂತ ಇಲ್ಲ ಎಂತ. ಹಲೋ, ಜಾಗ ಬಿಡ್ರಪ್ಪ. ಒಂದು ಪ್ರಕಾಶ್ ಹೆಗಡೆ ದಂಪತಿ ಲೇತಮ್ಮ, ಅವನು ನೋಡಿ ಬಂದ್ಬಿಟ್ರೆ ತಕ್ಕಮ್ಮ ರೊಕ್ಕಿದ್ದಂಗೆ ಕಾಣಲ್ಲ. ಹೊಟ್ಟಿಗೆ ತಿನ್ಕೋ. ನನಗೆ ಇದು ಭಾಳ ಚಂದ ಗೊತ್ತೇಪ್ಪ. ಆಶೀರ್ವಾದ ನಮ್ದೇನಿಲ್ಲ. ರಾತ್ರಿಯಲ್ಲಿದ್ದೆ ಬೊಗ್ಗಿನಾಯ್ಯ ಬಸವಿಯ ಬೇವಿ ಸುತ್ತಲೆ ಕೊಂಡು ಬಿಡ್ತೇನೆ. ತಾತ ಅಷ್ಟೇ, ಇವಾಗ ಎಲ್ಲರೂ ಮುಂದೆ ಕೆನ್ನೆ ಹೊಡಿತೀರಾ? ಹೌದು, ಬಿಡ್ತಾನೆ. ರಾಜಮರ್ದನದ ಹೆಣ್ಣು ನೀನು, ಪ್ರತಿಷ್ಠೆ ಇರಬೇಕು. ನನ್ನ ಮರ್ಯಾದೆ ಕಡಿಮೆ. ಹೌದಾ ಹೌದಾ, ಮರ್ಯಾದೆ ಉಳಿಸ್ತೀನಿ ನೋಡಿ. ಇವಾಗ ಸಾರಿ, ಮರ್ಯಾದೆ ನಿಮ್ದು. ನಿಮ್ ತಾತನಿಗೆ ಏನಾದ್ರು ಕುಂಕು ಬರುತ್ತಿದ್ರು ಚೆನ್ನಾಗಿ ಬಾರಿಸಿದ್ರು. ನೀವೇನ್ರಿ ಹಲ್ಕಿಸೋದು? ಸಾವಾಸ ದೋಷ ಬೇಡ ಅಂದ್ರು ಅಲ್ಲಾಚ ಬರುತ್ತೆ. ನಾನೇನ್ ಮಾಡ್ಲಿ? ನನ್ನ ಕೆನ್ನೆಗೆ ಯಾರಾದ್ರೂ ಹೊಡೆದ್ರೆ ನಗು ಬರುತ್ತಾ ನಿಮ್ಗೆ? ಇಲ್ಲಪ್ಪ, ಅಳ್ಬೇಕೇನ್ರಿ? ಅಳ್ಬೇಕಾ ಹೇಳ್ರಿ? ರಾತ್ರಿ ನೀವೇ ದೆಬ್ಬಲ್ಲಿ ಕರ್ಕೊಂಡು ಹೋಗಿದ್ದು. ನಿಮ್ಮಿಂದ ನಾನ್ ತುಂಬಾ ಒಳ್ಳೆಯವನು, ಡೀಸೆಂಟ್ ಆಗಿ ಮುಚ್ಕೊಟ್ಟು ಕಾಲ್ ಮೇಲೆ ಮಲ್ಕೊಂಡಪ್ಪ. ಹೇಳ್ಬೇಕಾಗಿತ್ತು ನಿಮ್ ತಾತನಿಗೆ. ತಾತಂದು ಪ್ರತಿಷ್ಠೆ ಅಂತ ಪ್ರತಿಷ್ಠೆ ಭಾರಿ. ನಾನೇ ನಿಮ್ ಜೊತೆ ಮನೆ ಬಿಟ್ಟು ಹೊರಡ್ತಾ. ಯಾವನು ಗೊತ್ತು, ನೀವ್ ಹೇಳ್ಬೇಕಪ್ಪ. ಬಾಯಿ ಮುಚ್ಕೊಂಡು ಈಗ ಹೊತ್ಕೊಂಡು ಹೋಗಿ. ಹಂಗ? ಹೌದು, ನನ್ನ ತಾತನ ಮಾನ ಮರ್ಯಾದೆ ಕಳಿತೀನಿ ಈಗ. ಒಳ್ಳೇದು ಮಾಡಿ, ಒಳ್ಳೇದು ಬಿಡಬೇಡಿ. ಹೊತ್ಕೊಂಡು ಹೋಗ್ರಿ ನನ್ನ. ಯಾವಾಗಲೂ ರೆಡಿ, ನೀವೇ ಲೇಟು, ಹಿಡ್ಕೊಳ್ರಿ. ಇದು ಬೇಡ. ಇದು ಅವಮಾನ ಅಲ್ವಾ? ಆದ್ರೂ ಚಂದ ಉಂಟು. ಎಂತ ಯಾಕೆ ಹಚ್ಚಿದ್ರಿ? ಅವಳಿ ಗೊತ್ತ ಮತ್ತೆ ಹಂಗೆಲ್ಲಿ ಅವ್ನು ಬರ್ದ. ಹುಡುಗಿರು ಯಾಕೆ ಹಚ್ತಾರೆ? ನಾನು ಸೀಕ್ರೆಟ್ ಏನಮ್ಮ ಕಚ್ಚಿದ್ದೆಲ್ಲ ಮುಚ್ಚಿಟ್ಕೊಂಡ್ಬಿಟ್ಟು. ಯಾಕೆ ಹಚ್ಚಿದ್ರಿ? ಅದನ್ನ ಕೇಳಿ ಅವನನ್ನ ಬದ್ದ ತೆಗೀರಿ.
ಬಯಕೆ ಬಂದು ನಿಂತಿದೆ ಉಗುರು ಕಚ್ಚಿಕೊಳ್ಳದೆ ಬೇರೆ ತುಂಬಾ ಚೆನ್ನಾಗಿ ಕಚ್ಚಿದ್ರಿ. ಯಾಕೆ? ಯಾವ ಗೊತ್ತು ಗುಂಪು ಬರುತ್ತಲ್ಲ ಹೊಡೆದಾಡಿ. ಚೆನ್ನಾಗಿಲ್ಲ. ಚಲೋ ಚೆನ್ನಾಗಿಲ್ಲ. ಹಂಗ ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಮೋದಿದೆ ಕೊಟ್ಟು ಬಿಡಲೇ. ಎಂತ ರಾಮಾಯಣ ಮಾರೆ, ಚಾನ್ಸ್ ಹೇಳ್ತೇನೆ, ಬಿಡು ಮಾರೆ. ಸೇನಾ ದಮ್ಮಯ್ಯ ಮಾರೆ, ಬಿಡು ಮಾರೆ. ಹಂಗ ಹೌದು. ಎಂತ ಇಲ್ಲ. ಅಪ್ಪಯ್ಯ ಯಾವ್ದಕ್ಕೊಮ್ಮೆ ಬಗ್ಗೆ ನೋಡುವ. ಇದು ಬಗೆಯರು ಇದಲ್ಲ. ಅಚ್ಚಾರ ಮಾರೆ, ಇಲ್ಲಿನ ಮನೆಯಲ್ಲಿ ಸಾಧ್ಯ ಉಂಟು. ಇದು ಕಪ್ಪೆ ಎಲ್ಲ ಕಡೆ ನೋಡಿ, ಆ ಬದಿ ಈ ಬದಿ ಕಾಡ್ತುಂಟಲ್ಲ. ಎಂತ ಕೇಳಿ, ಎಂತ ಇಲ್ಲಿ ಕೇಳಿ. ಎಂತ ನಾನು ಹೇಳಬೇಡವಾ? ಹೇಳ. ನಿಮ್ ಕಂಬ ಮೊಮ್ಮಗಳು 2 ದಿನ ನನಗೆ ಬದುಕಾಗಿಲ್ಲ. ಈಗ ಏನಂತೀರಾ? ಹೇಳ್ತೇನೆ, ಹೇಳಿ. ನಿನ್ನನ್ನು ಸುಟ್ಟ ನಂತರ ಹೇಳ್ತೇನೆ. ತಗೊಳ್ಳಿ, ಸುಡಿ. ಅಲ್ಲ, ಈ ಕಂಬದ ವ್ಯಾಪಾರ ಮುಗಿದ ಮೇಲೆ ಒಳ್ಳೆ ಟೈಮ್ ನೋಡಿ ಯುದ್ಧ ಮಾಡುವ. ಈಗ ಅಪ್ಪರಿಗೆ ಮೂಡಿಲ್ಲ, ಬಿಡು ಮಾರಾಯ. ಎದೆ ಬಗ್ಗೆ ನಮ್ಮಪ್ಪ ಪರಮಾತ್ಮ ಗಿರ್ಮಾತ್ಮ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಇದನ್ನ ಸುಡ್ಬೇಕು ಅಂದ್ರೆ ಸುಟ್ಟು ಬಿಸಾಕಿ. ಒಂದು ಕೊಲೆ ನಡೆದೋಗ್ಲಿ ನಿಮ್ಮ ಅಕೌಂಟಿಂದ. ಇದನ್ನ ಸುಡ್ಬೇಕು ಅಂತ ನಿಮ್ಗೆ ಅನ್ಸಿಲ್ಲ, ನೀವು ಸುಡೋದು ಇಲ್ಲ. ಈಗ ನಿಮ್ಮ ಮೊಮ್ಮಗಳ ವಿಷಯ ಸರ್. ಸಂಬಂಧಪಟ್ಟು ದೊಡ್ಡವ್ರನ್ನ ಕರೆಸಿ ಮಾತಾಡಿ, ಇಲ್ಲ ನೀವೇ ದೊಡ್ಡವರು, ನಿಮ್ ಡಿಸಿಷನ್ ಫೈನಲ್ ಅಂತಂದ್ರೆ ಹೇಳಿ. ಯಾವ್ದಕ್ಕೆ ಎಮರ್ಜೆನ್ಸಿ ಕಾಲ್ ಅದನ್ನು ಈಚೆ ಕೊಡು. ನಿಮ್ಗನ್ನು. ಅಪ್ಪ ಈಗ ನೋಡಿ, ಈಗ ನಿಲ್ಲು ಮಾರಾಯ. ನಾನೀಗ ಯಾವ ಪಾರ್ಟಿ ನನಗೆ ಗೊತ್ತಿಲ್ಲ ಮರೆ. ರಾಮನು ಫ್ರೆಂಡು, ರಾವಣನು ಫ್ರೆಂಡು. ಮಂಡೆ ಬಿಸಿ ಬೇಡ ಆಯ್ತಾ? ಸಂಬಂಧ ಬೇರೆ, ವ್ಯವಹಾರ ಬೇರೆ. ಕಂಬದ ವ್ಯಾಪಾರ ಖಂಡಿತ ಮಾಡುವ, ಆಯ್ತಾ? ಈಗ ಹೋಗು, ಹೋಗು, ನಿನಗೆ ಜೀವದಾನ. ಹೋಗು ಅಪ್ಪಯ್ಯ. ಅವನಿಗೆಲ್ಲ ಹೇಳಿದ್ದೇನೆ, ಇನ್ನೊಮ್ಮೆ ನನ್ನ ಕಣ್ಣಿಗೆ ಬಿದ್ರೆ ಉಂಟಲ್ಲ, ಅವನು ಪರ್ಚೆ ಸಾವು. ನೀವು ಈಗ ನಾವು ಹೋಗ್ತಾ ಇದೀವ, ಬರ್ತಾ ಇದೀವ. ಹೌದು, ಬನ್ನಿ ಈಗ ಹೋಗುವ. ಅಪ್ಪಯ್ಯ ಜಾಗ್ರತೆ, ಕಪ್ಪೆ ಉಂಟು ಕೆಳಗೆ. ಹೇಳದಂಥ ಮಾತಿದೆ ಮುಚ್ಚಿಡಲೇ. ನನಗೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ಇದಿಷ್ಟ ಇಲ್ಲ. ಪರವಶನಾದೆ